ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈಗ ಅಧಿಕ ಮಾಸ ಸಮೀಪಿಸುತ್ತಿದೆ. 33 ತಿಂಗಳಿಗೊಮ್ಮೆ ಬರುವ ಈ ಅಧಿಕ ಮಾಸದಲ್ಲಿ ಸಾಧನೆ ಮಾಡಲು ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅಧಿಕಸ್ಯ ಅಧಿಕ ಫಲಂ ಎಂಬಂತೆ ಅಧಿಕ ಮಾಸದಲ್ಲಿ ಒಂದು ಚಿಕ್ಕ ಸತ್ಕರ್ಮ ಅಂದರೆ ಪೂಜೆ, ಪಾರಾಯಣ, ಜಪ, ಭಜನೆ ಇತ್ಯಾದಿಗಳನ್ನು ಮಾಡಿದರೂ ನಮಗೆ ಅನಂತ ಫಲವಿದೆ. ಅದಕ್ಕೆ ನಾವು ನಮ್ಮಿಂದ ಮಾಡಬಹುದಾದ ಯಾವುದೇ ಸತ್ಕರ್ಮವನ್ನು ಮಾಡಿ ಪುಣ್ಯಭಾಗಿಗಳಾಗೋಣ. ಈಗ ಅನೇಕ ಜನರಿಗೆ ಸಮಯದ ಅಭಾವವಿರುತ್ತದೆ. ಅದಕ್ಕೆ ಕೇವಲ 10 ನಿಮಿಷದಲ್ಲಿ ಭಗವಂತನ ಈ 33 ನಾಮಗಳನ್ನು ಪಠಿಸಿ, ಅದರ ನಂತರ ಅಧಿಕ ಮಾಸದ ಮಂತ್ರವನ್ನು ಪಠಿಸಿ ಇದರಿಂದ ಅನಂತ ಫಲವನ್ನು ಪಡೆಯೋಣ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಪಠಿಸುವ ಭಗವಂತನ 33 ನಾಮಗಳು. ಪುರುಷರು ನಾಮಗಳನ್ನು ಪಠಿಸುವಾಗ ಓಂ ಶ್ರೀ ವಿಷ್ಣವೇ ನಮಃ ಎಂದು ಹೇಳಬೇಕು. ಸ್ತ್ರೀಯರು ಓಂ ಎಂದು ಉಚ್ಚರಿಸಬಾರದು, ಹೀಗೆ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದಕ್ಕೆ ಕೇವಲ ಅವರು ಶ್ರೀ ವಿಷ್ಣವೇ ನಮಃ ಎಂದು ಎಲ್ಲ ನಾಮಗಳನ್ನು ಶ್ರೀದೊಂದಿಗೆ ಪ್ರಾರಂಭ ಮಾಡಬೇಕು. ಪುರುಷರು ಮಾತ್ರ ಓಂ ಎಂದು ಪ್ರಾರಂಭಿಸಿ ಓಂ ಶ್ರೀ ವಿಷ್ಣವೇ ನಮಃ ಎಂದು ಪ್ರತಿಯೊಂದು ನಾಮಗಳನ್ನು ಓಂನಿಂದ ಪ್ರಾರಂಭಿಸಬೇಕು. ಈಗ ಭಗವಂತನ 33 ನಾಮಗಳನ್ನು ಪಠಿಸೋಣ. ಶ್ರೀ ವಿಷ್ಣವೇ ನಮಃ, ಶ್ರೀ ಜಿಷ್ಣವೇ ನಮಃ, ಶ್ರೀ ಮಹಾವಿಷ್ಣವೇ ನಮಃ, ಶ್ರೀ ಹರಯೇ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಅಧೋಕ್ಷಜಾಯ ನಮಃ, ಶ್ರೀ ಕೇಶವಾಯ ನಮಃ, ಶ್ರೀ ಮಾಧವಾಯ ನಮಃ, ಶ್ರೀ ರಾಮಾಯ ನಮಃ, ಶ್ರೀ ಅಚ್ಯುತಾಯ ನಮಃ, ಶ್ರೀ ಪುರುಷೋತ್ತಮಾಯ ನಮಃ, ಶ್ರೀ ಗೋವಿಂದಾಯ ನಮಃ, ಶ್ರೀ ವಾಮನಾಯ ನಮಃ, ಶ್ರೀ ಶ್ರೀಧರಾಯ ನಮಃ, ಶ್ರೀ ಶ್ರೀಕಂಠಾಯ ನಮಃ, ಶ್ರೀ ವಿಶ್ವಸಾಕ್ಷಿಣೇ ನಮಃ, ಶ್ರೀ ನಾರಾಯಣಾಯ ನಮಃ, ಶ್ರೀ ಮಧುರಿಪವೇ ನಮಃ, ಶ್ರೀ ಅನಿರುದ್ಧಾಯ ನಮಃ, ಶ್ರೀ ತ್ರಿವಿಕ್ರಮಾಯ ನಮಃ, ಶ್ರೀ ವಾಸುದೇವಾಯ ನಮಃ, ಶ್ರೀ ಜಗದ್ಯೋನಯೇ ನಮಃ, ಶ್ರೀ ಶೇಷತಲ್ಪ ನಿವಾಸಿನೇ ನಮಃ, ಶ್ರೀ ಸಂಕರ್ಷಣಾಯ ನಮಃ, ಶ್ರೀ ಪ್ರದ್ಯುಮ್ನಾಯ ನಮಃ, ಶ್ರೀ ದೈತ್ಯಾರಯೇ ನಮಃ, ಶ್ರೀ ವಿಶ್ವತೋಮುಖಾಯ ನಮಃ, ಶ್ರೀ ಜನಾರ್ದನಾಯ ನಮಃ, ಶ್ರೀ ಧರಾಧರಾಯ ನಮಃ, ಶ್ರೀ ಗರುಡಧ್ವಜಾಯ ನಮಃ, ಶ್ರೀ ಋಷಿಕೇಶಾಯ ನಮಃ, ಶ್ರೀ ಪದ್ಮನಾಭಾಯ ನಮಃ, ಶ್ರೀ ಮಧುಸೂದನಾಯ ನಮಃ. ಈ 33 ಭಗವಂತನ ನಾಮಗಳನ್ನು ಪಠಿಸಿದ ನಂತರ ಒಂದು ಮಂತ್ರವನ್ನು ಪಠಿಸಬೇಕು. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಇದನ್ನು ಪ್ರತಿನಿತ್ಯ ಭಗವಂತನ 33 ನಾಮಗಳೊಂದಿಗೆ ಈ ಮಂತ್ರವನ್ನು 33 ಬಾರಿ ಅಧಿಕ ಮಾಸದಲ್ಲಿ ಪಠಿಸಿದರೆ ತುಂಬ ಫಲವಿದೆ.